ಕರ್ನಾಟಕ ಸರ್ಕಾರವು ಆಗಸ್ಟ್ 13ರಂದು ಆರಂಭವಾಗಲಿರುವ ಕರ್ನಾಟಕ ವಿಧಾನಸಭಾ ಮಳೆಗಾಲ ಅಧಿವೇಶನದಲ್ಲಿ ಸಚಿವರು ವಿಧಾನಸಭಾ ಕ್ಷೇತ್ರದ ಬಂಜಾರ, ಕೋವಿ, ಕೊರಚ ಮತ್ತು ಕೊರಮ ಸಮುದಾಯಗಳ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿ ನ್ಯಾಯಾಲಯದ ಅಂತಿಮ ತೀರ್ಪು ಬರುವವರೆಗೆ ಹಳೆ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಬೇಕಾಗಿ ಜುಡೋ ಬಂಜಾರ ಫೌಂಡೇಶನ್ ಮನವಿಯನ್ನ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ವಿವಿಧ ಹಂತಗಳಲ್ಲಿ ಹಲವು ನಿರ್ಧಾರಗಳನ್ನು ಕೈಗೊಂಡಿದೆ. ಆದರೆ ಈ ನಿರ್ಧಾರಗಳು ಕಾನೂನಾತ್ಮಕವಾಗಿ ಕೈಗೊಳ್ಳದೆ ರಾಜಕೀಯ ಒತ್ತಡ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಎಂಬುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಸಚಿವರು ಧ್ವನಿ ಎತ್ತಿ ನ್ಯಾಯಯುತ ಅಂತಿಮ ತೀರ್ಪು ಬರುವವರೆಗೂ ಹಳೆ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸಬೇಕೆಂದು ಮನವಿ ಮಾಡಿದರು. ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಒಳ ಮೀಸಲಾತಿ SC ರಿಸರ್ವೇಷನಲ್ಲಿ ಒಳ ಮೀಸಲಾತಿ ಬಗ್ಗೆ ಭಾಳ ದೊಡ್ಡ ಗೊಂದಲ ಆಗಿದೆ. ಇದರಲ್ಲಿ ಯಾವ ಸಮುದಾಯದವರಿಗೆ ಖುಷಿ ತಂದಿಲ್ಲ. ರೈಟ್ ಕಮ್ಯುನಿಟಿಗೆ ತಂದಿಲ್ಲ, ಲೆಫ್ಟ್ ಕಮ್ಯುನಿಟಿಗೆ ತಂದಿಲ್ಲ, ಬೋವಿ ಬಂಜಾರಾದವ್ರಿಗೂ ತಂದಿಲ್ಲ. ಯಾಕಂದರೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ವರದಿ ಸಲ್ಲಿಸಿದ್ರು. ವರದಿ ಸಿದ್ದರಾಮಯ್ಯ ಅವರು ಎಕ್ಸೆಪ್ಟ್ ಮಾಡಿಕೊಂಡ್ರು. ವರದಿ ಪೂರ್ತಿ ಬಹಿರಂಗವಾಗಿ ಯಾರಿಗೂ ತೋರಿಸಿಲ್ಲ. ವರದಿಯಲ್ಲಿ ಕೆಲವು ಅಂಶಗಳು ತೊಗೊಂಡು ವರದಿ ಏನು ರೆಕಮೆಂಡ್ ಮಾಡಿತ್ತು ಅದು ಮಾಡಲಾರ್ದೆ ಕಾಂಗ್ರೆಸ್ ಸರ್ಕಾರ EBC ಕ್ಯಾಟಗರಿ ಮಾಡಿ ಲೆಫ್ಟ್ ರೈಟ್ ಬಂಜಾರ, ಬೋವಿ, ಕೊರ್ಮ ಸಮಾಜದವರಿಗೆ ನಮ್ಮ ಭಾಗ ಕೊಟ್ಟರು. ಇಲ್ಲಿ ನಮ್ಮ ಬಂಜಾರ ಹಳೆ ಸರ್ಕಾರ ಇದ್ದಾಗ, ಬೊಮ್ಮೆಯವ್ರ ಸರ್ಕಾರ ಇದ್ದಾಗ 15ರಿಂದ 17% ಮಾಡಿ 17ರಲ್ಲಿ 4.5 ಬಂಜಾರ, ಬೋವಿ, ಕೊರ್ಮ ಸಮಾಜದವ್ರಿಗೆ ಕೊಟ್ಟಿದ್ದರು. ಕೇವಲ 4 ಜಾತಿಗಳಿಗೆ 4.5% ಕೊಟ್ಟರು. ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಎಂಫೆರಿಕಲ್ ಡಾಟಾ ತೊಗೊಂಡು ಅವರು ನಮಗೆ ಮತ್ತೆ ವರ್ಗೀಕರಣ ಮಾಡಿದ್ರು. ಆ ವರ್ಗೀಕರಣ ಪ್ರಕಾರ ಅಲೆಮಾರಿ ಸಮಾಜಗಳಿಗೆ ಅವರು ನಂಬರ್ 1ದಾಗ ಬರಬೇಕು. ಅವರಿಗೆ ನಮ್ಮ ಸಮಾಜದಾಗ ಅವ್ರಿಗೆ 1% ಅಲ್ಲಿ ಕೊಟ್ಟಿದ್ರು. ಅದೂ ಸರಿಯಲ್ಲ. ಇವತ್ತಿನ ದಿನ ನಮ್ಮ ಈ ಬಂಜಾರ ಸಮಾಜಕ್ಕೆ ABC 3 ಕ್ಯಾಟಗರಿ ಮಾಡಿ ನಮಗೆ C ಕ್ಯಾಟಗರಿಯಲ್ಲಿ ಹಾಕಿ, ಇವತ್ತು ಹಿಂದೆ ಸದಾಶಿವ ಆಯೋಗ 3% ಕೊಟ್ಟಿತ್ತು. ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ನಮಗೆ ಕೊಡಂಗೆ ಈ ಸರ್ಕಾರ ಮಾಡ್ಯದ. ಅದರ ವಿರೋಧವಾಗಿ ಇವತ್ತು ನಮ್ಮ ಜೋಡೋ ಬಂಜಾರ ಫೌಂಡೇಶನ್ದವರು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಸತತವಾಗಿ ಹೋರಾಟ ಮಾಡಿ ಇವತ್ತು ಕೋರ್ಟಿಗೆ ಹೋಗಿ ಕೋರ್ಟಿಂದ ಕೆಲವು ಆರ್ಡರ್ಸ್ ತಂದಾರ. ಅದಕ್ಕೆ ಈಗ ನಾವು ಕೂಡ ಈ ನಮ್ಮ ನಾಗಮೋಹನ್ ದಾಸ್ ವರದಿ ಎಂಫೆರಿಕಲ್ ಡಾಟಾ, ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಎಂಫೆರಿಕಲ್ ಡಾಟಾ ತೊಗೋಬೇಕು, ಹೌಸ್ ಟು ಹೌಸ್ ವಿಸಿಟ್ ಮಾಡಬೇಕು, ಕರೆಕ್ಟ್ ಡಾಟಾ ತೊಗೋಬೇಕು, ಡಾಟಾ ಪ್ರಕಾರ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದರು. ಆದರೆ ಪೂರ್ತಿ ನಾಗಮೋಹನ್ ದಾಸ್ ವರದಿ ಬಹಿರಂಗ ಮಾಡಿಲ್ಲ. ಮತ್ತು ಯಾವ ಡಾಟಾ ತೊಗೊಂಡ್ರೆ 23, 24 ವರ್ಷ, 22, 23 ವರ್ಷದ ಡಾಟಾ ತೊಗೊಂಡು ನಮ್ಮ ಬಂಜಾರ, ಬೋವಿ ಸಮಾಜಗಳು ಭಾಳ ಮುಂದುವರೆದವು ಅಂಥೇಳಿ ಅದನ್ನು ತೋರಿಸಿ ಇವತ್ತು ನಮಗೆ ಪರ್ಸೆಂಟೇಜ್ ಕಡಿಮೆ ಮಾಡ್ಯಾರ. ಈಗಾಗಲೇ ರೈಟ್ ಕಮ್ಯುನಿಟಿಯವರು ಕೂಡ ಒಂದು ದೊಡ್ಡ ಹೋರಾಟ ಮಾಡಿ, ನಿಮ್ಗೆ ಗೊತ್ತಾ, ಐತಿಹಾಸಿಕ ಹೋರಾಟ ಮಾಡಿ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರು. ನಮ್ಮ ಸಮಾಜಗಳು ಕೂಡ ಹೋರಾಟ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ನಮ್ಮ ಸಮಾಜ ಮೇಲೆ ಅನ್ಯಾಯ ಮಾಡ್ಯಾರ. ಅದಕ್ಕೆ ನಾವು ಎಲ್ಲ ಮಕ್ಕಳಿಗೆ ಮುಂದಿನ ಭವಿಷ್ಯದ ಸಲುವಾಗಿ, ನಮ್ಮ ಮಕ್ಕಳ ಸಲುವಾಗಿ ಇವತ್ತು ನಮ್ಮ ಮಕ್ಕಳಿಗೆ ಕೂಡ ಶಾಲೆಯಲ್ಲಿ ಅಡ್ಮಿಷನ್ ಸಿಗ್ತಾಯಿಲ್ಲ, ಹಾಸ್ಟೆಲಲ್ಲಿ ಅಡ್ಮಿಷನ್ ಸಿಗ್ತಾಯಿಲ್ಲ. ಅದಕ್ಕೆ
ನಾವು ಜಂಟಿಯಾಗಿ ಯಾವುದು ಪಾರ್ಟಿಯಲ್ಲ ಅದು ಅಲ್ಲ, ಅದು ನಾವು ಹಿಂದೆ BJP ಸರ್ಕಾರನೂ ಒಳ ಮೀಸಲಾತಿ ತಂದಾಗ ಅವ್ರ ವಿರೋಧ ನಮ್ಮ ಸಮಾಜದವ್ರು ಹೋರಾಟ ಮಾಡಿದ್ರು. BJP ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ರು. ನಮ್ಮದು ಫೋಟೋ ಗಿಟ್ಟು ಸುಟ್ರು ಅವರು. ನಮಗೇನು ಅದರದ್ದೇನು ಬ್ಯಾನಿ ಇಲ್ಲ, ಯಾಕಂದರೆ ಸಮಾಜಕ್ಕೆ ಅನ್ಯಾಯ ಆದಾಗ ಮಾಡ್ತಾರೆ, ಎಕ್ಸ್ಪ್ರೆಷನ್ ಮಾಡ್ತಾರೆ, ಪ್ರಜಾಪ್ರಭುತ್ವದಾಗ ಅದ. ಈಗ ಈ ಕಾಂಗ್ರೆಸ್ ಸರ್ಕಾರ ಇದನ್ನು ಸರಿಪಡಿಸ್ಬೇಕು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಯಾರ. ಅವ್ರಿಗೆ ನಮ್ಮ ಸಮಾಜದ ಇತಿಹಾಸದ ಬಗ್ಗೆ ಗೊತ್ತದ. ಭಾಳಷ್ಟು ಹಿಂದುಳಿದ ನಮ್ಮ ಸಮಾಜ. ನಮಗೆ ಅನ್ಯಾಯ ಆಗಬಾರ್ದು ಮತ್ತು ಬೇರೆಯೂ ಅನ್ಯಾಯ ಆಗಬಾರ್ದು. ಅದರ ಸಲುವಾಗಿ ನಾವು ಇವತ್ತು 13ನೇ ತಾರೀಕು ಕಲಬುರಗಿಯಲ್ಲಿ ಒಂದು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಈ ವಿಷಯ ಎತ್ತಬೇಕು. ಎಲ್ಲ ಶಾಸಕರು ಇವತ್ತು ಕರ್ನಾಟಕದಲ್ಲಿ 224 ಶಾಸಕರು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ನಮಗೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಬೇಕಂಥೇಳಿ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಕೋರ್ಟಿಗೂ ಹೋಗ್ತಾ ಇದ್ದೀವಿ, ಕನ್ವಿನ್ಸ್ನು ಮಾಡ್ಲಿಕ್ಕತ್ತೀವಿ, ಹೋರಾಟನೂ ಮಾಡ್ಲಿಕ್ಕತ್ತೀವಿ. ನಾವು ಇಂಗ್ಲೀಷಾಗ ಹೇಳ್ತಾರೆ, ಲೆಟ್ 100 ಕ್ರಿಮಿನಲ್ ಎಸ್ಕೇಪ್, 1 ಇನ್ನೋಸೆಂಟ್ ಶುಡ್ ನಾಟ್ ಬಿ ಪನಿಷ್ಡ್. ಇವತ್ತು ನಮಗೆ ಬ್ಯಾರೆದು ಏನಿಲ್ಲ. ಇವತ್ತು ನಮ್ಮ ಈ ಸಮಾಜಕ್ಕೆ ಭಾಳಷ್ಟು ಅಂದ್ರೆ ಅಷ್ಟಿಷ್ಟಲ್ಲ, ಭಾಳ ದೊಡ್ಡ ಅನ್ಯಾಯ ಆಗ್ಯದ. ಇದಕ್ಕೆ ಸರ್ಕಾರ ಸರಿಪಡಿಸ್ಬೇಕು. ನಮಗೆ ಆಶಾನೂ ಅದ, ಈ ಸರ್ಕಾರ ನಮ್ಮ ಮಾತು ಕೇಳ್ತದ, ವಸ್ತುಸ್ಥಿತಿ ತಿಳ್ಕೊಳ್ತದ ಮತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ತಂತ ನಮ್ಗೆ ಆಸೆ ಇದೆ. ಅದರ ಬಗ್ಗೆ ನಾವು ನಮ್ಮ ಬಾಬುರಾವ್ ಚೌಹಾಣ್ ಅವರು ಮಾತಾಡಬೇಕಂತ ವಿನಂತಿ ಮಾಡ್ತೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಮುರಾರಿ ಮಹಾರಾಜ್, ವಿಠಲ್ ಜಾಧವ್, ಹೇಮ್ ಸಿಂಗ್ ರಾಥೋಡ್, BB ನಾಯಕ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.